ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಅಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಆದ ನೋಡ್ರಿ. ಮೊನ್ನೆ ಬಂದ್ವಿ ನಾವು. ನಿನ್ನೆ ಏನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಬೆಳಗ್ಗೆ ನಾಷ್ಟ ಎಲ್ಲ ಆಯಿತು. ನಾಷ್ಟ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅದರ ಬಜ್ಜಿ ಎಲ್ಲ ಕೊಟ್ಟು ಕಳಿಸಿದ್ರು. ಅಮ್ಮ ಸಂತೆಗೆ ಹೋಗಿದ್ರು ನಮ್ಮ ಮನೆಯವರು. ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆ ನೋಡ್ರಿ ಅಲ್ಲಿ. ಹಾಗಾಗಿ ನಮ್ಮ ಮನೆಯವ್ರು ಹೋಗಿದ್ರಲ್ಲ ಅಂತೇಳಿ ಎಲ್ಲನೂ ಅವ್ರ ಕೈಯಾಗ ಕೊಟ್ಟು ಕಳಿಸ್ಯಾರ. ಅವನ್ನ ಏನೇನು ಸಂತೆ ತೊಗೊಂಬಂದಾರಂತೇಳಿ ನಾನು ಎಲ್ಲ ಅಷ್ಟು ತೆಗೆದು ಅದ್ರ ಜಾಗಕ್ಕೆ ಇಟ್ಟಿನಿ ಅಂತಂದ್ರೆ ಮತ್ತು ನೀ ಚಿಂತೆ ಆಗತ್ತೆ ನೋಡ್ರಿ. ಹಾಗಾಗಿ ಎಲ್ಲನೂ ತೆಗೆದು ಅದ್ರ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಸುಡ್ತಿದ್ವು ಅವು. ನೋಡ್ರಿ, ಹೆಸರು ಕಾಳು ಮಡಿಕೆ ಕಾಳು ಹಿಂಗತೆ ಮೊಳಕೆ ಹೊಡಿಸಿ ರೆಡಿ ಮಾಡಿ. ಎಷ್ಟು 20 ರೂಪಾಯಿನ 10 ರೂಪಾಯಿ? 10 ರೂಪಾಯಿನು 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಅಂತ ನೋಡ್ರಿ. ಈಕೆ ನಮ್ಮ ಗಂಡನ್ ನೋಡ್ರಿ, ನಮ್ಮ ಅಪ್ಪ ನಮ್ಮ ರೀ ಇಲ್ಲೇ ಈಗ. ಇದು ಮಡಿಕೆ ಕಾಳು 10 ರೂಪಾಯಿ ಬೇಸಿಲ್ಲ. 10 ರೂಪಾಯಿ? ಅದಲ್ಲ 10 ರೂಪಾಯಿ ಇಲ್ಲ. 10 ರೂಪಾಯಿ ಮಡಿಕೆ ಕಾಳು, 10 ರೂಪಾಯಿ ಹೆಸರು ಕಾಳು ಮಡಿಕೆ ಹೊಡಿಸಿದ್ದು. ಬೆಂಡೆಕಾಯಿ, ಸೌತೆಕಾಯಿ ನೋಡಿ ನೋಡ್ರಿ ಹೆಂಗದ ಇಟ್ಟಿಟ್ಟದ ಸೌತೆಕಾಯಿ. ಎಳಿ ಇಂಥ ಸೌತೆಕಾಯಿ ನಮ್ಮ ಸೈಡ್ ಇಟ್ಟಿಟ್ಟೆ ಸೌತೆಕಾಯಿ. ಸ್ವಲ್ಪ ಆಗಲಿ ತಣ್ಣಗಲ್ಲ, ಆಮೇಲೆ ತಿನ್ನಕ್ಕೆ ಬರ್ತೈತಿ ಬಿಸಿದಾಗಿ. ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು ಕೊಟ್ಟು ಕಳ್ಸ್ಯಾರ. ಇದು ದ್ರಾಕ್ಷಿ ಮತ್ತು ಟೊಮಟೊ ಹಣ್ಣು ಎರಡು ಅದಾವು. ಬಜ್ಜಿ ಅವ್ರು ಎಷ್ಟು ಕಳ್ಸ್ಯಾರ ಆಗಿರೋದು. ಊಟ ಮಾಡ್ಬಿಟ್ಟು ಸುಮ್ಮ ಬಜ್ಜಿ ಮುಕ್ಕರಿಸ್ಲೇ. ನೀರು ಬಂದಿಲ್ಲ ಮುಂದಕ್ಕೆ ಅಮ್ಮ, ನೀರೇ ಬಂದಿಲ್ಲ. ಪಿಂಟನ್ ಹೊರಗೆ ಬಿಡ್ಲ. ಕಲ್ಲಂಗಡಿ ಯಾರು ತೊಗೊಂಬಂದೇನ್ರಿ? ತರಕಾರಿ ಎಲ್ಲ ಫುಲ್ ಜಾಸ್ತಿ ಈಗ ಅವಸರ ಎಲ್ಲ ಬಿಚ್ಚಿ ಚೆಲ್ಲಾಡಿ ಬಂದು ಕಡ್ದು ಹಾಕಿರ್ಬೇಕು. ಬಾ ಬಿಟ್ಟು ಬಾ ಬಾ. ಮಾವಿನ ಹಣ್ಣು 100 ರೂಪಾಯಿ ಅಂತ. ಬಂದ ಕಳ್ಳ 100 ರೂಪಾಯಿ ಕಿಲೋ ಅಂತ. ಎಲ್ಲ ನಮ್ಮ ಕಡೆಗಿಂತ ಬಾ ಕಳ್ಳ ಬಾ. ಸದ್ ಬ್ಯಾಸಿಗೆ ಭಾಳ ಐತೆ ನೋಡ್ರಿ. ಬಿಸಿಲಿನ ಸಂಬಂಧ ಏನು ತುಟ್ಟೆಗೈತೆ ಏನೋ ಗೊತ್ತಿಲ್ಲ. ಓಯ್ 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 ಎಲ್ಲ ಒಟ್ಟು ತಡಿಯೋ ಪಿಂಟು. ದ್ರಾಕ್ಷಿ ಕೊಡ್ತಾ ನಿನಗ. ಅಮ್ಮ ಜಸ್ಟ್ ಮಿಸ್ಸು ಕಣಮ್ಮ. ನಮ್ಮ ಪಿಂಟ ತಗೋಬರಿ ಕಡೆಗೆ ಬಾ. ನೀನು ಬಾಚಿ ತಿಂಬ ಬಜ್ಜಿ ತಿನ್ಬ. ಬಜ್ಜಿ ತಿನ್ನತ್ತಿ ನೋಡ್ರಿ ಎಲ್ಲರೂ ಕೂತ್ಕೊಂಡು. ಊಟ ಇಲ್ಲ ಬರೀ ಬಜ್ಜಿ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ತಿನ್ನೋದಿತ್ತು ಈ ಸದ್ಯ. ಮುಂಜಾನೆ ಅವಲಕ್ಕಿ ಸುಸ್ಲಾ ಮಾಡ್ಕೊಂಡು ತಿಂದೀವಿ ನೋಡ್ರಿ. ಮಧ್ಯಾಹ್ನಕ್ಕೆ ಏನಿಲ್ಲ. ಅನ್ನ ಮಾಡ್ತೀನಿ ಅಂದರೆ ಬ್ಯಾಡ ಅಂತಾರ. ಬಜ್ಜಿ ತೊಗೊಂಬಂದಾರ. ಮಗ ಇಂಥ ಬಜ್ಜಿ ಅಲ್ಲಿ ಸಿಗಲ್ಲ ನೋಡ್ರಿ ನಮಗೆ. ಬಜ್ಜಿ ತಿನ್ನೋದು ನೋಡ್ರಿ. ಬಜ್ಜಿ ಮಾಡೋದು ತಿನ್ನೋದು. ಬರೀ ಜಗಳ ಸ್ಟಾರ್ಟ್. ಬರೀ ಕಡ್ದು ಹಾಕೋಕೆ ಕೆಲಸ. ನೀವು ಕೊಟ್ಟಿದ್ದೊಂದು ತಗೋ. ನೀನು ಅದೇ ಕಡ್ದು ಹಾಕಿ ಕೊಟ್ಟಿಗೆ ಒಂದು ಕಡ್ದು ಹಾಕ್ಬಿಡ, ಹಾಳು ಮಾಡಬೇಡ. ತಿನ್ಕೋ. ಸ್ನ್ಯಾಕ್ಸ್ ನಡೆದದ. ಸ್ನ್ಯಾಕ್ಸ್ ನಡೆದದ. ಬಜ್ಜರಿ, ಚೋಡ ಬಜ್ಜಿ, ಸೌತೆಕಾಯಿ, ಟೊಮಟೆ ಹಣ್ಣು, ಉಳ್ಳಾಗಡ್ಡಿ. ಭಾರಿಯಪ್ಪ ಸರಿನೇನ ಇಲ್ಲ. ಕತ್ಲಾಗೈತೆ ನೋಡ್ರಿ. ಟೈಮ್ ಬಂದು 6 ಗಂಟೆಗೆ ಅದನ. 5:30 6 ಗಂಟೆ ಆಗೈತೆ ನೋಡ್ರಿ ಟೈಮ್. ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ. ಬರೀ ಹಣ್ಣು ಬಜ್ಜಿ ತಿಂದ್ರಲ್ಲ ಅದಕ್ಕೆ ಹೊಟ್ಟೆ ಹಸ್ತೈತಿ ಈಗ. ಚೋಡ ಬಜ್ಜಿ, ಟೊಮಟೊ, ಸೌತೆಕಾಯಿ, ಈರುಳ್ಳಿ. ಸಮಾಧಾನ ಈಗ ಒಳಗೆ ಬಿಟ್ರ ಅವನಂತೇಳಿ ಕುಂತ್ಬಿಟ್ಟು ಕಡೆ. ಟೊಮೆಟೊ ಕೂಡ ಅವ್ನು ಬಂದಿಟ್ಟು ಸ್ನ್ಯಾಕ್ಸ್ ತಿನ್ನತ್ತಾರ ನೋಡ್ರಿ. ಸಂಜೆ ಸ್ನ್ಯಾಕ್ಸ್. ಹಾಯ್
ನಾನು ಊರಲ್ಲಿ ನೋಡಿ ನೀರು ಹೆಂಗೆ ಹೊಡೆದು ಬಿಸಿಲು ಮನಗಂಡು ಕಾದಿದ್ವಿ. ಡ್ರೈ ಆದ್ರೂ ಇಲ್ಲೆಲ್ಲ ಹೊಡೆದೈತಿ. ಫುಲ್ ಡ್ರೈ ಆಯ್ತು ನೋಡ್ರಿ ಎಲ್ಲ ಅಷ್ಟು. ಸಂಜೆ ಆಯ್ತು ಪಿಂಟು ಹೆಂಗೆ ವಾಕ್ ಮಾಡತ್ತ ಪಿಂಟು ಬೇಸಾಗೈತಲ್ಲ ಇದು. ಆರಾಮ್ಸೆ ಅಲ್ಲಿ ಬಿದ್ದಿದ್ದು ಕಾಳೆಲ್ಲ ತಿನ್ಕೋತು. ಅಮ್ಮ ಇಲ್ಲಿ ನೋಡಿ ಬೇವಿನ ಪತ್ತೆ ಎಲೆ ಬೆಲೆ ತೂ ಬೇವಿನ ಎಲೆ ವಾಕ್ ಮಾಡ್ಕೊಂಡು ತಿನ್ನೋಕೆ ಬೇಸಾಗೈತಲ್ಲ ಅವನಿಗೆ. ಅಲ್ಲಿ ತೊಗರಿ ಕಾಳೆಲ್ಲ ಬಿದ್ದ ಹಂಗಂಗೆ ಕರ್ಕರ ಹತ್ರ ಬಂದು ಸಾಕು ಓಡೋಕೆ ತಿನ್ನಾತ ನಮ್ಮ ಪಿಂಟು. ಪಿಂಟು ಆಯ್ತು ಆಯ್ತು ಪಿಂಟು ಅಡುಗೆ ಮಾಡ್ಬೇಕು. ಹಾಂ ರೀ ಅಡುಗೆ ಅಡುಗೆ ಚಪಾತಿ ಚಪಾತಿ ಹೆಸರು ಕಾಳಾಗಲಿ ಮೊಳಕೆ ಕಾಳಾಗಲಿ ರೊಟ್ಟಿ ಮಾಡಲ್ಲ ಅದೇ ತಂದಿನ ಕಾಳು ಅದನ್ನ ಅಡುಗೆ ಮಾಡೋದು ಸಂಜೆಗೆ. ಕುಂಟ್ಯಾ ಪಿಂಟು ಪಿಂಟು ನೋಡಿ ಕೈಯಲ್ಲಿ ಅದನ್ನು ಹಿಡ್ಕೊಂಡು ನೋಡ್ತೇನೆ ಇವಾಗ. ಬಾಯ್ಲೆ ಬಾ 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 ತೋ ಹಿಡ್ಕೊ ಹಂಗೆ ಸ್ಟೈಲ್ ಬಾರಿ. ಜೋಕಾಲಿ ಇಡಕತ್ಯ ಬಾರಿಯಪ್ಪ ಬಾರಿ ನಡಿ ಪಿಂಟು ಒಳಗೆ ಹೋಗ ನಡಿ ಬಾ ಈಗ. ಏಯ್ ಪಿಂಟು ಬಾ ಇಲ್ಲಿ ಬಾ ಅಲ್ಲಿ ನೋಡಲ್ಲ ಈಗ ಅಲ್ಲಿ ಮ್ಯಾಗ ಹಾಂ ಅದು ಬಿಚ್ಚಿಟ್ಟಿದ್ರೆ ಏನು ಅಲ್ಲ ಅದು ಮ್ಯಾಗಿಂದು ಪೂರ್ತಿ ಮ್ಯಾಗಿಂದು ಇದನ್ನು ಬಿಚ್ಚಿದ್ದು ಗೊತ್ತಿತ್ತು ಬಿಡು. ಅದು ಮ್ಯಾಗಿಂದು ಕೇಳಿದೆ ಪೂರ್ತಿ. ಅದು ಹೆಂಗೆ ಹಾಕಿದಿ ಸ್ಟೂಲ್ ಇತ್ತ ಯಾರು ಆಡೋರ್ಲಾರ್ಗೆ ಬಿಚ್ಚಿಟ್ಬಿಟ್ರ ಅವ್ರು. ಅದ್ರಾಗ ಈ ಕಡೆ ಬಿಸಿಲು ಬರುತ್ತಲ್ಲ ಎದುರು ಬಿಸಿಲು ಮಧ್ಯಾಹ್ನದ ಬಿಸಿಲು ಆಗ್ಬಿಡ್ತೈತಿ ಆಡಕ್ಕೆ ಬರಲ್ಲ. ಸುಟ್ಟೋಗುತ್ತಂತೇಳಿ ಈಗ ನಾನು ಕೇಳಿದ್ರಲ್ಲ ಬೆಳಗಿಂದ ಕೇಳ್ತಿದ್ಲ ಹಂಗಾಗಿ ಎದುರು ಬಿಸಿಲು ಆಗುತ್ತೆ ನೋಡ್ರಿ ಈ ಕಡೆ. ಹಂಗಾಗಿ ಹಾಕೇ ಇಲ್ಲ ಅವರು ಎತ್ತಿಟ್ಬಿಟ್ರು. ಈಗ ಆಡೋರ ಯಾರದ ಮನ್ಯಾಗ ಹುಡುಗರು ಯಾರ ಇಟ್ಟು ಬಂದಾಗ ಇಟ್ಟು ಹಾಕೋತಾರನ ಮುಗೀತು. ಅಲ್ಲಿ ಒಳಗೆ ಹಾಕಿ ಹಾಲ್ನಾಗ ಅಲ್ಲೇ ಹಾಕ್ಬೇಕಂತ ಮಾಡಿದ್ದೆ. ಆಕೆ ಇದು ಕುದಿ ಆಗುತ್ತಲ್ಲ ಅಲ್ಲಿ ಆಡೋಕ್ಕಾಗಲ್ಲ. ಅದೇ ಕುದಿ ಆಗುತ್ತೆ. ಇದನ್ನ ಅಟ್ಟೆ ತೆಗೆದಿಡ್ರಿ. ಇದು ಮ್ಯಾಗಿಂದ ಅದು ಹಂಗೆ ಇರಲಿ ತಂತಿ ಹಂಗೆ ಇರಲಿ. ಸಂಜೆ ಕಡೆ ಒಂದು ಟೈಮ್ ಬೇಕಾರೆ ಬಂದು ಬರೀ ಪುಟ್ಟಿ ಎತ್ತಿ ಹಿಂಗೆ ಹಾಕೊಳಕ್ಕೆ ಬರುತ್ತೆ. ಸ್ವಲ್ಪ ಹಂಗೆ ಇರಲಿ. ಪುಟ್ಟಿ ಮಾತ್ರ ಎತ್ತಿಡ್ರಿ. ಚಹಾ ಮಾಡಲೇ ಅಪ್ಪ ಚಹಾ ಕೇಳ ಕುಡಿಲಾರ್ದ ಚಹಾ ಕೇಳ್ದ. ನಮ್ಮ ನೈನ ಪಿಂಟು ನೀರು ಕುಡ್ಸಾಕತ್ತ ಅಲ್ಲಿ ಕುಂತ್ಕೊಂಡು ಮ್ಯಾಗ ಕೆಳಗಿಂದ ಹಾಕ್ತೀನಿ ಬಿಡಪ್ಪ ಮತ್ತೆ ಹಾಕಲ್ಲಿ. ಸಂಜೆ ಆಗೈತೆ ನೋಡ್ರಿ ತಣ್ಣ ಗಾಳಿ ಬಿಟ್ಟೈತಿ. ಒಳಗೆ ಹೋಗೋಕೆ ಮನಸ್ಸಿಲ್ಲ. ಅಡುಗೆ ಮಾಡ್ಬೇಕು ಈಗ ಹೆಂಗೆ ಒಳಗೆ ಹೋಗ್ಲಿ ನಂಗೆ ಆಗೈತೆ ನನಗೆ. ಬಿಸಿಲಂತೂ ಮನಗಂಡು ಗೊಯ್ಯಿ ಅಂತೈತಿ ನೋಡ್ರಿ ಬಿಸಿಲು. ಇನ್ನಾದ್ರೂ ಜಳ ಹೊಡಿತೈತಿ. ಈಗ ಒಂದು ಸ್ವಲ್ಪ ತಣ್ಣ ಗಾಳಿ ಬಿಟ್ಟದಂತೆ ಸ್ವಲ್ಪ ಸಮಾಧಾನ ಅನ್ನಂಗೆ ಅನ್ಸಾಕತ್ತೈತಿ. ನೀನು ನಾಳೆ ಜೀವನ ಮಾಡೋದು ಹೆಂಗೆ ಮತ್ತು ಸಾರು ಎಷ್ಟು ಚಂದ ಗಾಳಿ ಬೀಸ್ತಲ್ಲ. ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ಚಪಾತಿ ಮತ್ತು ಮೊಳಕೆ ಕಾಳು ಪಲ್ಯ ಮಧ್ಯಾಹ್ನ ಕೊಟ್ಟು ಕಳಿಸಿದ್ರು ನೋಡ್ರಿ. ಮೊಳಕೆ ಕಾಳು ಮತ್ತು ಹೆಸರು ಕಾಳು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೀನಿ. ಮತ್ತು ಶೇಂಗಾ ಸಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ ನೋಡ್ರಿ. ಅಮ್ಮ ಅಂಗಡಿಗೆ ಹೋಗಿದ್ರು, ಈಗ ಬಂದಾರ ಜಸ್ಟ್ ಒಂದು 1 ಅವರ್ ಆಯಿತು. ಬಂದು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಕ್ಕೆ ಕುಂತೀವಿ ನೋಡ್ರಿ ಎಲ್ಲರೂ ಸೇರಿಕೊಂಡು. ಇಷ್ಟು ಚಪಾತಿ ಮಾಡ್ಕೊಂಡಿನಿ. ಈ ಬೇಸಿಗೆಗಾಲಕ್ಕೆ ಚಪಾತಿ ಅಷ್ಟು ಸೂಟ್ ಆಗಲ್ಲ. ಆದರೂ ಇವತ್ತು ಸೋಮವಾರ ಆಗಿರೋದ್ರಿಂದ ರೊಟ್ಟಿ ಮಾಡಲ್ಲ ನೋಡ್ರಿ. ಸೋಮವಾರ ಶುಕ್ರವಾರ 2 ದಿನ ರೊಟ್ಟಿ ಬಡಿಯಲ್ಲ.
ಹಾಗಾಗಿ ಚಪಾತಿನೇ ಮಾಡೋದು ವಾರ ದಿನ. ಇದು ಶೇಂಗಾ ಚಟ್ನಿ ನೋಡಿರಿ, ನಮ್ಮ ಸೈಡ್ ಸಿಗುತ್ತೆ ಇದು, ಉತ್ತರ ಕರ್ನಾಟಕ ಸೈಡ್ ಅಂಗಡಿಗಳಲ್ಲಿ ಸೂಪರ್ ಅಂದರೆ ಸೂಪರಾಗಿರ್ತೈತಿ. ಫುಲ್ಲು ಶೇಂಗಾ ಕಾಳು ಹಂಗೆ ಬಾಯಿಗೆ ಸಿಗ್ತಿರುತ್ತೆ. ಖಾರ ಅಂತೂ ಇರೋದೇ ಇಲ್ಲ ನೋಡಿರಿ, ಬ್ಯಾಡಗಿ ಮೆಣಸಿನ್ಕಾಯಿಂದ ಮಾಡಿರ್ತಾರೆ ಆ ಚಟ್ನಿನ, ಸೂಪರಾಗಿರ್ತೈತಿ. ಬಾ ಯಾಕಡೆ ಕುಂದಿರ್ತದೆ ಇಲ್ಲಿ ನೋಡಿ. ಹೌದು, ಆ ಬಂಡಿ ಸುಡ್ತಾವೇನ, ಟೈಲ್ಸ್ ಸುಡ್ತಾವೆ. ಇದು ತಣ್ಣಗೈತಿದು ಇಲ್ಲ ಅಂತ ಪರಿ ಬಿಸಿ ಇಲ್ರಿ. ಅಯ್ಯಪ್ಪ ಮುಗಕ್ಕೆ ಕೊರ್ಸ್ಕೊಳ ಆಸ್ಬೇಡ. ಸುಮ್ಮನೆ ನೀನು ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಎಲ್ಲರೂ ಆಚೆ ಕೂತ್ಕೊಂಡು ಊಟನ ಮಾಡೋ ಹತ್ತೀವಿ. ಬಿಸಿಲು ಜಾಸ್ತಿ ಇತ್ತಲ್ಲ, ಹಂಗಾಗಿ ಈ ಕೆಳಗಿನ ಬಂಡಿ ಮಾತ್ರ ಸ್ವಲ್ಪ ತಣ್ಣಗದ ನೋಡ್ರಿ. ಮೇಲಿನ ಟೈಲ್ಸ್ ಎಲ್ಲ ಫುಲ್ ಇನ್ನೂ ಬಿಸಿ ಅದಾವು. ಆದರೂ ಸಂಜೆ ಕಡೆ ನಾನು ಎಲ್ಲವಕ್ಕೂ ನೀರು ಹೊಡೆದಿದ್ದೆ, ಅಂಗಳ ಕಸ ಗುಡಿಸಿ ನೀರು ಹೊಡೆದು 2 ಸತಿ ನೀರು ಹೊಡೆದಿದ್ದೀನಿ. ಆದ್ರೂ ಅವು ಟೈಲ್ಸ್ ಇನ್ನೂ ಬಿಸಿ ಇದ್ದು. ಇವು ಮಿಣಿಸ್ಗಿ ಬಂಡೆಲ್ಲ ಸ್ವಲ್ಪ ಬೇಗ ತಣ್ಣಗಾಗ್ತಾವೆ. ಮತ್ತು ಗಾಳಿ ಹತ್ತುತ್ತೆ ನೋಡ್ರಿ, ಇದು ಹೊರಗಡೆ ಸ್ವಲ್ಪ ಬೈಲಾಗುತ್ತಲ್ಲ, ಗಾಳಿ ಹತ್ತುತ್ತೆ ಈ ಕಡೆ ಹೊರಗೆ, ಆ ಕಡೆ ಗಾಳಿ ಹತ್ತಂಗಿಲ್ಲ ಅಷ್ಟೊಂದು. ಹಂಗಾಗಿ ಅವು ಇನ್ನೂ ಸುಡ್ತಿದ್ದು. ಅದಕ್ಕೆ ನಮ್ಮ ಮನೆಯವ್ರು ಅಲ್ಲಿ ಕುಂದ್ರಲ್ಲನೋ ಕೆಳಗೆ ಬರ್ತೀನಿ ಅಂತ ಹೇಳಿ ಕೆಳಗೆ ಬಂದು ಕೂತಾರೆ ನೋಡ್ರಿ. ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದೆ. ಎಷ್ಟೋ ದಿವಸಗಳಾಗ್ಬಿಟ್ಟಿತ್ತು. ಮುಂಚೆ ನಮ್ಮೂರಲ್ಲಿದ್ದಾಗ ಆವಾಗ ಬರ್ತಿದ್ವಿ. ಈ ಥರ ಖುಷಿ ಅಂತ ಅನ್ನಿಸ್ತಿತ್ತು. ಈಗ ಸ್ವಲ್ಪ ದೂರ ಆಗ್ಬಿಟ್ಟಿವಿ ನೋಡ್ರಿ. ದೂರ ಆದಾಗಿಂದ ಹೋಗೋದೇ ಅಪರೂಪ. ಒಂದು ವರ್ಷಕ್ಕೊಂದು ಸತಿ, ವರ್ಷದಲ್ಲಿ 2 ಸತಿ ಹೋಗಿರ್ತೀನಿ ನಾನು ಅಷ್ಟೇ. ಹೋಗೋದೇ 10-11 ತಿಂಗಳಿಗೆ ಒಂದು ಸತಿ ಹೋಗಿರ್ತೀನಿ ನೋಡ್ರಿ. ನಾನು ವರ್ಷದಲ್ಲಿ 2 ಸತಿ ಹೋಗೋದೂ ಅಪರೂಪನೇ. ಹಿಂಗೆ ಈಗ ಸ್ವಲ್ಪ ಜಾಸ್ತಿ ಲೇಟಾಗಿ ಹೋಗ್ತೀವಿ. ಹಿಂಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇವೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಎಷ್ಟು ಖುಷಿ ಇರುತ್ತಪ್ಪ ಜೀವನದಾಗ ಅನ್ನಂಗೆ ಅನಿಸುತ್ತೆ. ಬಟ್ ಊರಿಗೆ ಹೋದರೆ ನಾವೇ 3 ಜನ ನೋಡ್ರಿ, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇರೋದೇ ಇಲ್ಲ. ಅದೊಂಥರ ಬೇಜಾರು ಅಂತ ಅನ್ನಿಸ್ತಿರುತ್ತೆ. ಇಲ್ಲಿ ನೋಡ್ರಿ, ನಮ್ಮ ಮನೆಯವ್ರ ಶೇಂಗಾ ಚಟ್ನಿ, ಅದ್ರಾಗ ಎಣ್ಣೆ ಹಾಕ್ಕೊಂಡು ಊಟ ಮಾಡತ್ತಾರ. ಸೌತೆಕಾಯಿ, ಚಪಾತಿ, ಮೊಳಕೆ ಕಾಳು ಪಲ್ಯ ಸೂಪರಾಗಿರುತ್ತೆ. ಬರ್ರಿ ಎಲ್ಲರೂ ಊಟ ಮಾಡಮ್ಮಂತ.